ಹುಮ್ನಾಬಾದ್ನ ಶಿವಪುರ ಓಣಿಯ ಮರ್ಗೆಮ್ಮ ದೇವಸ್ಥಾನ ಬಳಿ ಮಳೆಗಾಗಿ ರೈತರಿಂದ ಕತ್ತೆಗಳ ಅದ್ದೂರಿ ಮೆರವಣಿಗೆ. ಮುಂಗಾರು ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಸಂಕಷ್ಟದಲ್ಲಿ ಸಿಲುಕಿರುವ ರೈತರು ಮೇಘರಾಜನನ್ನು ಒಲಿಸುವುದಕ್ಕಾಗಿ ಮಂಗಳವಾರ ನಗರದ ಶಿವಪುರ ಓಣಿಯಲ್ಲಿನ ಇತಿಹಾಸ ಪ್ರಸಿದ್ಧ ಮರ್ಗೆಮ್ಮ ದೇವಸ್ಥಾನದ ಹತ್ತಿರ ರೈತರು ಕತ್ತೆಗಳ ಅದ್ದೂರಿಯಾದ ಮೆರವಣಿಗೆಯ ಮೂಲಕ ಮದುವೆಯನ್ನು ಮಾಡಿದರು. ಈ ವೇಳೆ ಮದುವೆಯಲ್ಲಿ ಮದುಮಕ್ಕಳಿಗೆ ಶೃಂಗರಿಸುವಂತೆ ಬಾಸಿಂಗ, ಮೈಸೂರು ಪೇಟ, ಮಾಂಗಲ್ಯ, ಮೈತುಂಬ ಹೊದಿಕೆ, ಘುಂಗಟ್ನಿಂದ ಮದುಮಗಳನ್ನು ಸಹ ಅಲಂಕರಿಸಲಾಗಿತ್ತು. ಈ ವೇಳೆ ಎರಡೂ ಕಡೆ ಬೀಗರಿಗೆ ಶಾಲು ಟೊಪ್ಪಿಗೆ ಹಾಕಿ ಗೌರವಿಸಲಾಯಿತು. ಬಳಿಕ ನಗರದ ಪ್ರಮುಖ ಮಾರ್ಗಗಳಲ್ಲಿ ಮೆರವಣಿಗೆಯನ್ನು ಸಹ ನಡೆಸಲಾಯಿತು. ಈ ವೇಳೆ ಮದುಮಗನ ಕಡೆಯ ಪ್ರಮುಖರಾದ ರಾಜರೆಡ್ಡಿ ಹಾಗೂ ಮದುಮಗನ ಕಡೆಯ ಪ್ರಮುಖರಾದ ರುಕ್ಮೋದ್ದೀನ್ ಮಶಾಕ್ ಸಾಬ್ ಮತ್ತು ಪ್ರಮುಖರಾದ ರಾಮು ಗೌಡಿ, ಬಾಲಪ್ಪ ಹೊನ್ನಿಕೇರಿ, ಲಕ್ಷ್ಮಣ್ ಕಟ್ಟಳ್ಳಿ, ರಾಜು ಕಟ್ಟಳ್ಳಿ, ಈರಪ್ಪ ಪರೀಟ್, ರಾಜು ವಜಂದಾರ್, ರಮೇಶ್ ಜೋಶಿ, ಪೀರಪ್ಪ ಉಪಾರ್ ಹಾಗೂ ಸಲಹೆಗಾರರಾದ ಗೌತಮ್ ಮೇಟಿ, ನಾರಾಯಣ್ ತೆಲಂಗ್, ಪುರೋಹಿತ ಖೇಮುರಾಜ್ ತೆಲಂಗ್ ಮೊದಲಾದವರು ಮದುವೆಯಲ್ಲಿ ಭಾಗವಹಿಸಿ ನವ ವಧುವರರಿಗೆ ಅಕ್ಷತೆಯನ್ನು ಹಾಕಿ ಆಶೀರ್ವದಿಸಿದರು. ಈ ವೇಳೆ ಮದುವೆಯ ವಿಶೇಷತೆ ಕುರಿತು ಮಚೇಂದ್ರ ಗೌಡಿಯವರು ಸಮಗ್ರ ಮಾಹಿತಿಯನ್ನು ವಿವರಿಸಿದರು. ಮದುವೆ ಬಳಿಕ ಎಲ್ಲ ಮದುವೆಗಳಂತೆ ಇಲ್ಲಿಯೂ ಕೂಡ ಆಹೇರಿ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬಳಿಕ ಭೋಜನದ ವ್ಯವಸ್ಥೆ ಮಾಡಲಾಗಿತ್ತು. ಹುಮ್ನಾಬಾದ್ ತಾಲೂಕಿನಾಗ ಮಳೆದು ಭಾಳ ಪ್ರಾಬ್ಲಮ್ ಆಗ್ಯದ ಸರ್. ಎಲ್ಲ ರೈತರು ಹೊಲ ಬಂದರು ಎಲ್ಲ ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ. ಅದರ ಕಡೆಯಿಂದ ಹುಮ್ನಾಬಾದ್ ವತಿಯಿಂದ ನಾವು ಎಲ್ಲ ಕತ್ತೆ ಮದುವೆ ಮಾಡ್ರೆ ಮಳೆ ಬರ್ತದೆ ಅಂತೆಲ್ಲ ಹಿಂದೆ ಮೂಢನಂಬಿಕೆ ಇತ್ತು ಸರ್. ಅದರ ಕಡೆಯಿಂದ ನಾವು ಎಲ್ಲರೂ ಬಂದವರು ಎಲ್ಲ ರೈತರು ಬಂದವರು ಎಲ್ಲರೂ ಕಲಿತು ಮಾಡಿದೆವು ಸರ್. ತಮ್ಮ ಹೆಸರು? ಮಚೇಂದ್ರ ಗೌಡಿ.
ಸರ್